ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಬಿಗ್ ಬಾಸ್ ಅನ್ನೋದು ಜಸ್ಟ್ ಎಂಟರ್ಟೈನ್ಮೆಂಟ್ ಶೋ. ಬಿಗ್ ಬಾಸ್ ಮನೆಗೆ ಹೋದವರಿಗೆ ಜೀವನ ಪಾಠ ಅನ್ಸಿದ್ರು ಹೊರಗಡೆಯಿಂದ ನೋಡುವವರಿಗೆ ಅದೊಂದು ಮನರಂಜನಾತ್ಮಕ ಕಾರ್ಯಕ್ರಮ. 100 ದಿನದ ಆಟದಲ್ಲಿ ಯಾರ ವ್ಯಕ್ತಿತ್ವ ಏನು ಅನ್ನೋದು ಅರಿವಾಗೋದಕ್ಕೆ ಶುರುವಾಗುತ್ತೆ. ಶತ್ರುಗಳಂತಿದ್ದವರು ಕ್ಲೋಸ್ ಫ್ರೆಂಡ್ಸ್ ಆಗ್ತಾರೆ, ತುಂಬಾ ಆತ್ಮೀಯ ಆಗಿದ್ದವರು ಶತ್ರುಗಳಂತೆ ಆಗ್ತಾರೆ. ಅಷ್ಟೇ ಯಾಕೆ, ಸ್ನೇಹಿತರ ಮಧ್ಯೆ ಲವ್ ಶುರುವಾಗುತ್ತೆ, ಅಣ್ಣ ತಂಗಿ ಬಾಂಡಿಂಗ್ ಬೆಳೆಯುತ್ತೆ. ಹೀಗೆ ಬಿಗ್ ಬಾಸ್ ಮನೆಯಲ್ಲಿದ್ದಷ್ಟು ದಿನವೂ ಒಂದೊಂದು ಸಂಬಂಧ ಬೆಸೆದುಕೊಳ್ಳೋದಕ್ಕೆ ಶುರುವಾಗುತ್ತೆ. ಇದು ಈ ಸೀಸನ್ನ ಕಥೆಯಲ್ಲ, ಪ್ರತಿ ಸೀಸನ್ನಲ್ಲೂ ಆಗೋದು ಹೀಗೆ. ಪ್ರತಿ ಬಾರಿ ಬಿಗ್ ಬಾಸ್ ಶುರುವಾದಾಗ್ಲೂ ಒಂದೆರಡು ಜೋಡಿ ಹಕ್ಕಿಗಳ ಲವ್ ಸ್ಟೋರಿಗಳು ಹುಟ್ಕೊಳ್ಳುತ್ತೆ. ಬಿಗ್ ಬಾಸ್ ಮನೆಯಲ್ಲಿ ಇದ್ದಷ್ಟು ದಿನವೂ ಒಬ್ರನ್ನೊಬ್ರು ಬಿಟ್ಟಿರೋದೇ ಇಲ್ಲವೇನೋ ಅನ್ನೋ ರೇಂಜ್ಗೆ ಪ್ರೀತಿಯಲ್ಲಿ ಮುಳುಗಿ ಹೋಗ್ತಾರೆ. ಇದು ಕನ್ನಡದಲ್ಲಿ ಮಾತ್ರ ಅಲ್ಲ, ಹಿಂದಿ, ತೆಲುಗು, ತಮಿಳು ಎಲ್ಲ ಭಾಷೆಗಳಲ್ಲೂ ಕಾಮನ್. ಆದರೆ ಬಿಗ್ ಬಾಸ್ ಮನೆಯಲ್ಲಿ ಹುಟ್ಕೊಳ್ಳೋ ಪ್ರೀತಿ ಎಷ್ಟು ದಿನದವರೆಗೆ ಇರುತ್ತೆ ಅನ್ನೋದು ಮಾತ್ರ ಗೊತ್ತಿಲ್ಲ. ಯಾಕಂದ್ರೆ ಈ ಪ್ರೀತಿಗೆ ವ್ಯಾರಂಟಿಯೂ ಇಲ್ಲ, ಗ್ಯಾರಂಟಿಯೂ ಇಲ್ಲ. ಬಿಗ್ ಬಾಸ್ ಮನೆಯಿಂದ ಹೊರ ಬರ್ತಿದ್ದಂತೆ ಅಪರಿಚಿತರಂತೆ ಆಗೋದೇ ಜಾಸ್ತಿ. ಬಿಗ್ ಬಾಸ್ ಮನೆಯಲ್ಲಿರೋ ಸ್ನೇಹ ಹೊರಗಡೆ ಬಂದ ಮೇಲೂ ಉಳಿಯಲ್ಲ. ಇದು ಪ್ರತಿ ಸೀಸನ್ನಲ್ಲೂ ಆಗೋ ಕಥೆನೇ ಬಿಡಿ. ಉದಾಹರಣೆಗೆ ಈ ಸೀಸನ್ನೇ ನೋಡಿ. ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಕಾವ್ಯ, ಗಿಲ್ಲಿ, ಸೂರಜ್, ರಾಶಿಕಾ ಒಂದೇ ಒಂದು ಕ್ಷಣವೂ ಬಿಟ್ಟಿರ್ತಿರ್ಲಿಲ್ಲ. ಯಾವಾಗ್ಲೂ ಜೊತೆಯಾಗೇ ಇರ್ತಿದ್ರು. ಬಿಗ್ ಬಾಸ್ ಮನೆಯ ಜೋಡಿ ಹಕ್ಕಿಗಳು ಅಂತ ಕರೆಯಿಸಿಕೊಳ್ಳುವಷ್ಟರ ಮಟ್ಟಿಗೆ ಕ್ಲೋಸ್ ಆಗಿದ್ರು. ಆದ್ರೆ ಬಿಗ್ ಬಾಸ್ ನಿಂದ ಹೊರ ಬಂದ ಮೇಲೆ ಅದಕ್ಕೆಲ್ಲ ಬ್ರೇಕ್ ಬಿದ್ದಿದೆ. ಅವರವರ ಬದುಕಲ್ಲಿ ಎಲ್ಲರೂ ಬ್ಯುಸಿಯಾಗಿ ಹೋಗಿದ್ದಾರೆ. ಯಾವುದಾದ್ರೂ ಕಾರ್ಯಕ್ರಮದಲ್ಲಿ ಸಿಕ್ಕಾಗ ಮಾತ್ರ ಆತ್ಮೀಯ ಮಾತುಕತೆ ಅಷ್ಟೇ. ಆಮೇಲೆ ನಾವ್ಯಾರೋ ನೀವ್ಯಾರೋ ಅನ್ನೋ ರೇಂಜ್ಗೆ ಬದಲಾಗಿ ಹೋಗಿದ್ದಾರೆ. ಇದೇ ರೀತಿಯೇ ಪ್ರತಿ ಸೀಸನ್ನಲ್ಲೂ ಆಗೋದು. ಆದ್ರೆ ಇದಕ್ಕೆ ಸದ್ಯದ ಮಟ್ಟಿಗೆ ತದ್ವಿರುದ್ಧ ಅನ್ನುವಂತೆ ನಿಂತವರು ಶಿಶಿರ್ ಹಾಗೂ ಐಶ್ವರ್ಯ ಸಿಂಧೋಗಿ. ಬಿಗ್ ಬಾಸ್ ಸೀಸನ್ 11ರಲ್ಲಿ ಸ್ಪರ್ಧಿಗಳಾಗಿ ಹೋಗಿದ್ದ ಐಶ್ವರ್ಯ ಹಾಗೂ ಶಿಶಿರ್ ಮಧ್ಯೆ ಒಂದೊಳ್ಳೆ ಬಾಂಡಿಂಗ್ ಬೆಳೆದುಕೊಂಡಿತ್ತು. ಸ್ನೇಹಕ್ಕೂ ಮೀರಿದ ಸಂಬಂಧ ಇವರ ಮಧ್ಯೆ ಬೆಸೆದುಕೊಂಡಿತ್ತು. ಹೀಗಾಗಿ ಒಂದೇ ಒಂದು ಕ್ಷಣವೂ ಶಿಶಿರ್ ಹಾಗೂ ಐಶ್ವರ್ಯ ಬಿಟ್ಟಿರ್ತಾ ಇರಲಿಲ್ಲ. ಈ ಟೈಮ್ನಲ್ಲಿ ಇವರಿಬ್ಬರ ಮಧ್ಯೆ ಪ್ರೀತಿ ಆಗಿದೆ ಅಂತ ತುಂಬಾ ಜನ ಮಾತನಾಡಿಕೊಂಡಿದ್ರು. ಬಿಗ್ ಬಾಸ್ ನಿಂದ ಹೊರ ಬಂದ ಮೇಲೂ ಇವರಿಬ್ಬರ ಮುಂದೆ ಹಲವರು ಇದೇ ಪ್ರಶ್ನೆ ಕೇಳಿದ್ದಿದೆ. ಆದರೆ ಸರಿಯಾದ ಉತ್ತರ ಮಾತ್ರ ಸಿಕ್ಕಿರಲಿಲ್ಲ. ಆತ್ಮೀಯರೇ, ಬಿಗ್ ಬಾಸ್ ಮನೆಯಲ್ಲಿ ಬೆಸೆದುಕೊಂಡ ಇವರಿಬ್ಬರ ನಡುವಿನ ಆತ್ಮೀಯತೆ ಇವತ್ತಿಗೂ ಕೂಡ ಅದೇ ರೀತಿ ಮುಂದುವರೆದಿದೆ. ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಎಷ್ಟು ಕ್ಲೋಸ್ ಆಗಿದ್ರು ಈಗಲೂ ಹಾಗೆ ಇದ್ದಾರೆ. ಬಿಗ್ ಬಾಸ್ ಮುಗಿತಾ ಇದ್ದಂತೆ ಇಬ್ರು ಸೇರಿಕೊಂಡು ಟೆಂಪಲ್ ರನ್ ಮಾಡಿದ್ರು. ಹಲವು ದೇವಸ್ಥಾನಗಳಲ್ಲಿ ರೌಂಡ್ ಹಾಕಿ ಬಂದಿದ್ರು. ಬಳಿಕ ಒಂದಿಷ್ಟು ಕಡೆ ಜಾಲಿ ರೈಡ್ ಕೂಡ ಹೋಗಿದ್ರು. ಹೀಗೆ ಸದಾ ಇಬ್ರು ಜೊತೆಯಾಗಿ ಕಾಣಿಸಿಕೊಳ್ತಾ ಇದ್ದಾರೆ. ಅಷ್ಟೇ ಯಾಕೆ, ಇಬ್ರು ಸೇರ್ಕೊಂಡು ಪಾರ್ಟ್ನರ್ಶಿಪ್ ನಲ್ಲಿ ಹೊಸ ಬಿಸ್ನೆಸ್ ಸಹ ಶುರು ಮಾಡಿದ್ದಾರೆ. ಈ ಮಟ್ಟಿಗೆ ಇವರಿಬ್ಬರ ಮಧ್ಯೆ ಸಂಬಂಧ ಬೆಸೆದುಕೊಂಡಿದೆ. ಇದೀಗ ಇವರಿಬ್ಬರ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ನಿರಂಜನ್ ದೇಶಪಾಂಡೆ ಗಂಡ ಹೆಂಡತಿ ಜೊತೆ ಶಿಶಿರ್ ಹಾಗೂ ಐಶ್ವರ್ಯ ಟ್ರಿಪ್ ಹೋಗಿದ್ದಾರೆ. 4 ಸೇರ್ಕೊಂಡು ನದಿಯ ತೀರಗಳಲ್ಲಿ ಸುತ್ತಾಡ್ತಾ ಇದ್ದು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದಾರೆ. ಅದರಲ್ಲೂ ನದಿ ತೀರದಲ್ಲಿ ಶಿಶಿರ್ ಹಾಗೂ ಐಶ್ವರ್ಯ ಮಾಡ್ತಾ ಇರೋ ಡಾನ್ಸ್ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಪಕ್ಕಾ ಲವ್ ಆಗಿದೆ. ಸದ್ಯದಲ್ಲೇ ಗುಡ್ ನ್ಯೂಸ್ ಕೊಡ್ತಾರೆ. ಇವರಿಬ್ರು ಮದುವೆ ಆದ್ರೆ 100 ಕಾಲ ಖುಷಿಯಾಗಿರ್ತಾರೆ ಅಂತ ತುಂಬಾ ಜನ ಹರಸಿ ಹಾರೈಸ್ತಿದ್ದಾರೆ. ಆದ್ರೆ ಶಿಶಿರ್ ಹಾಗೂ ಐಶ್ವರ್ಯ ಮಾತ್ರ ಈ ವಿಷಯದಲ್ಲಿ ಮೌನಕ್ಕೆ ಜಾರಿದ್ದಾರೆ. ಮೊದಲೆಲ್ಲ ಇವರ ಪ್ರೀತಿ ಬಗ್ಗೆ ಪ್ರಶ್ನೆ ಮಾಡಿದಾಗ ನಮಗಿಬ್ರಿಗೂ ಸಾಕಷ್ಟು ಮದುವೆ ಪ್ರಪೋಸಲ್ ಬಂದಿದೆ, ನಾವಿಬ್ರು ಬಿಸ್ನೆಸ್ ಪಾರ್ಟ್ನರ್ ಆಗಬಹುದು ಅಷ್ಟೇ, ಆದ್ರೆ ಸಂಗಾತಿಗಳಾಗಲ್ಲ ಅಂತ ಹೇಳ್ತಾ ಇದ್ರು. ಆದ್ರೀಗ ಸ್ವಲ್ಪ ವರಸೆ ಬದಲಾಗಿದೆ. ನಾವೆಲ್ಲೇ ಹೋದ್ರು ಯಾವಾಗ ನಿಮ್ ಮದುವೆ ಅಂತಾರೆ, ನಿಮ್ಮನ್ನ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ, ಯಾವಾಗ ಗುಡ್ ನ್ಯೂಸ್ ಕೊಡ್ತೀರಾ ಅಂತ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಸದ್ಯಕ್ಕೆ ಏನಿಲ್ಲ, ಕಾಲವೇ ಎಲ್ಲದಕ್ಕೂ ಉತ್ತರಿಸುತ್ತೆ. ಯಾವಾಗ ಏನಾಗಬೇಕು ಅದು ಖಂಡಿತ ಆಗುತ್ತೆ. ಈಗಲೇ ಆ ಬಗ್ಗೆ ಯೋಚನೆ ಮಾಡಲಿಲ್ಲ ಅಂತ ಶಿಶಿರ್ ಹೇಳಿದ್ರು. ಹೀಗಾಗಿ ಇಬ್ಬರ ಮಧ್ಯೆ ಪ್ರೀತಿ ಹುಟ್ಕೊಂಡಿದೆ. ಸದ್ಯದಲ್ಲೇ ಗುಡ್ ನ್ಯೂಸ್ ಕೊಡ್ತಾರೆ. ಬಿಗ್ ಬಾಸ್ ಮನೆಯಲ್ಲಿ ಜೋಡಿ ಹಕ್ಕಿಗಳಾಗಿದ್ದವರು ನಿಜ ಜೀವನದಲ್ಲೂ ಜೋಡಿ ಹಕ್ಕಿ ಆಗ್ತಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.